ಯಾಕಂದ್ರೆ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ನಾಟಿ ಕೋಳಿ ಕೊಡುವಾಗ ನಾನು ತುಂಬ ಜನ ಕೇಳ್ತಾ ಇರ್ತೀನಿ, ಮರಿಗಳು ತಡವ ಆಯ್ತವೆ, ಒಂದು ಸ್ವಲ್ಪ ಪಾಲ ಮಾಡ್ಕೊಂಡಿರಿ, ಆಮೇಲೆ ಬಂದ್ಬಿಟ್ಟು ಮರಿಗಳು ಯಾವಾಗ ಸಿಗ್ತವೆ ಏನು ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಕೇಳದಂತೆಯಾ ನಿಮ್ಮ ನಂಬರ್ ಹಾಕ್ಬಿಡೋದು, ಮತ್ತು ನೀವು ಫೋನ್ ನಂಬರ್ ಹಾಕ್ಬಿಟ್ಟು ಆಮೇಲೆ ನೀವು ಕಮೆಂಟಲ್ಲೆಲ್ಲ 100 ಮರಿ 200 ಮರಿ ನೀವು ಕಾಲ್ ರಿಸೀವ್ ಮಾಡ್ತಾಯಿಲ್ಲ, ಇದೇ ಕಾರಣಗಳು ಹೇಳ್ತಾ ಇದ್ದೀರಾ. ಈ ಕಾಲ್ ರಿಸೀವ್ ಮಾಡೋಕ್ಕೆ ಮೇನ್ ರೀಸನ್ ಹೇಗಾಗಿದೆ ಅಂತಂದ್ರೆ ನಾನು ಹತ್ರ ಮರಿ ಇದ್ದಾಗ ನಾನು ಖಂಡಿತ ಕಾಲ್ ಪಿಕ್ ಮಾಡ್ತೀನಿ. ಮರಿ ಖಾಲಿ ಆಯಿತು ಅನ್ನೋದಕ್ಕೆ ಮರಿ ಎಲ್ಲ ಖಾಲಿ ಆಗೈತೆ ಅಂತಲೂ ಒಂದು ವೀಡಿಯೋ ಮಾಡಿ ಹಾಕಿರ್ತೀನಿ. ಅದನ್ನು ಬಿಟ್ಬಿಟ್ಟು ನೀವು ಕಂಟಿನ್ಯೂ ಆಗಿ ಕಾಲ್ ಮಾಡೋದು. ಆಮೇಲೆ ಇನ್ನೊಂದೇನು ಅಂತಂದರೆ ತುಂಬ ಜನ ಕೇಳ್ತಾ ಇದ್ದೀನಿ, ಮಾಡ್ತಾ ಇದ್ದೀರಾ ಪ್ರತಿಯೊಂದರು ಮಾಡ್ತಾ ಇದ್ದೀರಾ, ಇವಾಗ ಏನು ಮಾಡ್ತಾ ಇದ್ದೀರಿ ಅಂತಂದರೆ ಈಗ ನಾನು ವೀಡಿಯೋ ಮಾಡಿ ಹಾಕಿರ್ತೀನಿ, ಕೆಳಗಡೆ ಯಾವನೊಬ್ಬ ನನ್ನ ಹತ್ರ ಮರಿಗಳು ಸಿಗ್ತವೆ 80-90 ರೂಪಾಯಿಗೆ. ದಯವಿಟ್ಟು ನೀವು ಪ್ಯೂರ್ ನಾಟಿ ಕೋಳಿಗಳನ್ನ ಯಾರು 80-90 ರೂಪಾಯಿ ಕೊಡೋದಿಲ್ಲ. ದಯವಿಟ್ಟು ಯೋಚನೆ ಮಾಡಿ ಮರಿಗಳನ್ನ ನೋಡಿ. ಅಂತಂದರೆ ನಿಮ್ಗೆ ಹೆಂಗಪ್ಪ ಅಂತಂದರೆ ಇವಾಗ 3 ತಳಿ ವಿಭಜನೆ ಆಗಿದೆ ಇದ್ರಲ್ವೇ. ಅಂತಂದರೆ ಇವಾಗ ನಮ್ಮಲ್ಲಿ ಅಂತಂದರೆ ಇವಾಗ ಏನು ಅಂತಂದರೆ ವಿಭಜನೆ ಅಂದರೆ ಯಾವ ಥರ ಅಂತಂದರೆ ತಳಿಗಳಿದೆ ಇದರಲ್ಲಿ. ಇವಾಗ ತಳಿಗಳು ಯಾವ ಥರನಪ್ಪ ಅಂತಂದರೆ ಮೈಸೂರು ನಾಟಿ, ಸೋನಾಲಿ, ಕಾವೇರಿ ಆಗ್ಬೋದು, ಪ್ಯೂರ್ ನಾಟಿ ಆಗ್ಬೋದು, ಇವಾಗ BB38 ಅಂತ ಒಂದು ತಳಿ ಬರುತ್ತೆ ಅದಾಗ್ಬೋದು, ಇಲ್ಲ ಅಂತಂದರೆ ಗಿರಿರಾಜ ಆಗ್ಬೋದು. ಇಷ್ಟು ತಳಿಗಳೈತೆ. ಇಷ್ಟು ತಳಿಗಳೇನಪ್ಪ ಅಂತಂದರೆ ಈಗ ಎಲ್ಲ ಮರಿಗಳು ಮರಿಯಲ್ಲ. ಈಗ ಪ್ಯೂರ್ ನಾಟಿ ಮರಿಗಳು ಅಂತ ತಿಳ್ಕೊಳ್ಳೋದು ಹೇಳ್ಕೊಟ್ಟಿದ್ದೆ ನಾನು ಆಲ್ರೆಡಿ. 150 ಗ್ರಾಮ್ ಮಾತ್ರ ಬರೋದು. ಬಟ್ ಅದ್ರ ಮೇಲೆ ನಿಮ್ಗೆ ಯಾವುದೇ ಕಾರಣಕ್ಕೂ 1.5 ತಿಂಗಳಿಗೆ 200-250 ಗ್ರಾಮ್ ಒಳಗಡೆ ಮಾತ್ರ ಬರೋದು ಪ್ಯೂರ್ ನಾಟಿ ಮರಿ. ಇದ್ರ ಮೇಲೆ ಯಾವುದೇ ಕಾರಣಕ್ಕೂ ಬರಲ್ಲ. ಈಗ 1 ತಿಂಗಳಿಗೆ 150 ಗ್ರಾಮಿಂದ 180 ಗ್ರಾಮ್ ಬರ್ತದೆ. ಅದು ಬಿಟ್ರೆ ನೀವು ಈಗ 1.5 ತಿಂಗಳಿಗೆ ನಿಮಗೆ ಬರುವಂಥದ್ದು ಈಗ ನಿಮ್ಗೆ ಏನಂತಂದರೆ ಅದು 180 ಗ್ರಾಮಿಂದ 250 ಗ್ರಾಮ್ ಒಳಗಡೆ 1.5 ತಿಂಗಳಿಗೆ ಅಷ್ಟೇ ಬರೋದು. ಅಂತಂದರೆ ಒಂದು ಪ್ಯೂರ್ ನಾಟಿ ಕೋಳಿ ದಪ್ಪ ಆಗೋಕ್ಕೆ 5 ತಿಂಗಳು ಬೇಕೇ ಬೇಕು 1 kg ಬರೋಕ್ಕೆ. ಅಂತಂದರೆ ಹುಂಜಗಳಾದರೆ 1.5 kg ಬರ್ತವೆ 5 ತಿಂಗಳಿಗೆ. ಆಟೆಗಳಾದರೆ 700-800 ಗ್ರಾಮ್ ಇಷ್ಟೇ ಬರೋದು. ಪ್ಯೂರ್ ನಾಟಿಗೆ ಬೇಗ ಬೆಳವಣಿಗೆ ಇಲ್ಲ, ಮತ್ತು ಅದಕ್ಕೆ ಕಾಂಪಿಟೇಷನ್ ಇಲ್ಲ ಪ್ಯೂರ್ ನಾಟಿಲಿ. ಅಂತಂದರೆ ಇವಾಗ ನೀವು ತುಂಬ ಜನ ಅನ್ಕೋಬೋದು ನಾಟಿ ಕೋಳಿಲಿ ಕಾಂಪಿಟೇಷನ್ ಯಾಕಪ್ಪ ಇಲ್ಲ ಅಂತಂದರೆ ಪ್ಯೂರ್ ನಾಟಿ ಕೋಳಿಗಳಲ್ಲಿ ಯಾವುದೇ ಕಾರಣಕ್ಕೂ ಕಾಂಪಿಟೇಷನ್ ಬರಲ್ಲ. ಯಾಕೆ ಬರಲ್ಲ ಅಂತಂದರೆ ಇದೇ ಮೇನ್ ರೀಸನ್ನು, ಬೇಗ ಬೆಳವಣಿಗೆ ಆಗಲ್ಲ, ಮತ್ತು ಇದ್ರಲ್ಲಿ ಬೇಗ ದುಡ್ಡು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ತಾಳ್ಮೆ ಇರಲೇಬೇಕು. ಅದಕ್ಕೆ ನಿಮ್ಗೆ ದಯವಿಟ್ಟು ಹೇಳ್ತಾ ಇರೋದು ತಾಳ್ಮೆ ನೀವು ಇಟ್ಕೊಂಡು ಮಾಡಿದ್ರೆ 100% ಸಕ್ಸಸ್ ಆಗುತ್ತೆ ಅಂತ. ಅದು ಬಿಟ್ಬಿಟ್ಟು ಆನೆಸ್ಟಾಗಿ ರಿವ್ಯೂ ಕೊಡೋರು ಬಿಟ್ಬಿಡ್ತೀರಾ. ಯಾವನೊಬ್ಬ ಹಾಕಿರ್ತಾನೆ, ಒಂದು ವರ್ಷದಲ್ಲಿ ಇಷ್ಟು ಸಂಪಾದನೆ ಮಾಡ್ಬೋದು, 1 ತಿಂಗಳಲ್ಲಿ ಇಷ್ಟು ಸಂಪಾದನೆ ಮಾಡ್ಬೋದು, ಅಲ್ಲೆಲ್ಲ ಮಾಡಿದೆ ನಾನು ಇಲ್ಲೆಲ್ಲ ಮಾಡಿದೆ. ಈಗ ಇನ್ನೊಬ್ಬ ಕೆಲವ್ರು ಹಾಕಿರ್ತಾನೆ ಕಮ್ಮಿ ರೈಟಲ್ಲಿ ಮರಿ ತಂದು ಸಾಕಾದ್ಮೇಲೆ ನಿಮ್ಗೆ ದುಡ್ಡು ಮಾಡೋಕ್ಕಾಗೋದು ಹಂಗೆ ಹಿಂಗೆ ಅಂತ.